ಬಲವಂತದಿಂದ ಭೂಮಿಯನ್ನು ಕಿತ್ಕೊಳ್ಳಲ್ಲ. ರೈತರು ಕೇಳ್ತಾ ಇದ್ದಿದ್ದೆ ಅದನ್ನ, ನಮ್ಮಿಂದ ಭೂಮಿಯನ್ನು ನೀವು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ. ಬಲವಂತದಿಂದ ಭೂಮಿಯನ್ನು ಕಿತ್ತುಕೊಳ್ಳಲ್ಲ, ಇದು ಮುಖ್ಯಮಂತ್ರಿಗಳ ಭರವಸೆ. ನಾನು ಸಿಎಂ ಆಗಿರೋದನ್ನ ಸಹಿಸ್ತಾ ಇಲ್ಲ, ಸಹಿಸೋಕಾಗ್ತಿಲ್ಲ ಇವರಿಗೆ, ನನ್ನನ್ನು ಜೈಲಿಗೆ ಕಳುಹಿಸಲು ಹುನ್ನಾರ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಆ ಕಡೆ ಕುಮಾರಸ್ವಾಮಿ ಅವರು, ನಾನು ಅಸೂಯೆ ಪಡಲ್ಲ ಅಂತ ಟಾಂಗ್ ಕೊಟ್ಟರು. ನನ್ನ ಜಮೀನು ಕೇತಗಾನಹಳ್ಳಿಯಲ್ಲಿದೆ, ನಾನು ಸಿನಿಮಾದಲ್ಲಿ ಇದ್ದಾಗಲೇ ಜಮೀನನ್ನು ಖರೀದಿ ಮಾಡಿದ್ದೆ. ನಾನು ಡಿ ಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ಅವರು ಗುದ್ದಿರೋದು ಹಿಂಗೆ. ರೆಡ್ ಝೋನು ಗ್ರೀನ್ ಝೋನ್ಗೂ ಒಂದು ಪ್ರೈವೇಟ್ ಆಗಿ ಒಂದು ಸಪ್ರೇಟ್ ಆದೇಶ ಹೊರಡಿಸಿದ್ದಾರೆ. ಅದು ಮುಂದುವರಿತದೆ. ಯಾರು ರೈತರು ಇಲ್ಲ ಪಾಪ ಅವ್ರು ಯಾರು ಮಾರ್ಕೊಳ್ಳಂಗಿಲ್ಲ, ಅವ್ರು ಬದುಕು ಕಟ್ಕೋಬೇಕು, ಅವ್ರಿಗೇನೋ ನೋಡ್ಕೋಬೇಕು. ಯಾರು ಮಾರ್ಕೋತೀನಿ ಇಲ್ಲ ನಾನು ಕೊಟ್ಬಿಡ್ತೀನಿ ನನಗೆ ದುಡ್ಡು ಕೊಡಿ ಅಂತ ಅಂದರೆ ಈಗಾಗಲೇ ನೋಟಿಫಿಕೇಶನ್ಗಳು ಆಗೋಗಿದೆ. ಯಾರು ಬೇಕಾದ್ರೂ ಹಣ ತೆಗೆದುಕೊಂಡು ಹೋಗಲಿ, ನಾನು ಬಲವಂತ ಮಾಡೋದಿಲ್ಲ. ಮುಂಚಿತವಾಗಿ ನಾನು ರೈತಗಳ ಹತ್ರ ಅಧಿಕಾರಿಗಳ ಹತ್ರ ಕರೆದು ಮೀಟಿಂಗ್ ಮಾಡಿದ್ದೀನಿ. ಅವ್ರು ಘೋಷಣೆ ಮಾಡಿದ್ದೀನಿ 2 ರಿಂದ 2.5-3 ಕೋಟಿ ರೂಪಾಯಿವರೆಗೂ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಆಗಲಿ ಅಂತ ಹೇಳಿದ್ದೀನಿ. ಯಾರು ಮುಂದೆ ಬರ್ತಾರೋ ಯಾರು ಬೇಕೋ ಅವ್ರು ತೆಗೆದುಕೊಂಡು ಹೋಗಲಿ, ಯಾರು ಬೇಡ ಬಲವಂತ ಏನಿಲ್ಲ. ಪಾಪ ಅವ್ರು ಹೇಳಿದ್ದಾರಲ್ಲ, ಅದೆಂಥದ್ದು ಪಾಪ ಒಟ್ಟು ನೋವಂತೆ ಕಿವುಚ್ತಾರಂತೆ. ಹಂಗೆ ಅನ್ನಿಸ್ತದ. ನಾನು ನೋಡಿದರೆ 3 ದಿವಸ ನನ್ನ ಪ್ರವಾಸ ಮಾಡಿ ಬಂದೆ ಪಶ್ಚಿಮ ಬಂಗಾಳದಲ್ಲಿ. ನಮ್ಮ ಸ್ಟೀಲ್ ಅಥಾರಿಟಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ವಿಸಿಟ್ ಕೊಟ್ಟು ಏನೇನು ಮಾಡಬೇಕು ಅಂತೇಳಿ ಡೈರೆಕ್ಷನ್ ಕೊಟ್ಟು ಬಂದೆ. ನನಗೆ 24 ಗಂಟೆ ಉಸಿರಾಡೋಕ್ಕಾಗದೇ ಇರೋ ಕೆಲಸಗಳವೇ ಇಲ್ಲಿ. ಅಲ್ಲಿ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ, ಯಾರನ್ನ ನೋಡಿ ಹೊಟ್ಟೆವರಿ ಪಡಬೇಕು, ಟೈಮ್ ಇರಬೇಕಲ್ಲ ನನಗೆ. ಅದರಿಂದ ಈ ಲಘುವಾದ ಮಾತುಗಳನ್ನು ನಿಲ್ಲಿಸಿ